ನಮಸ್ಕಾರ. ಇವತ್ತು ಸ್ಟೂಡೆಂಟ್ ಡೀಟೇಲ್ಸ್ ಅನ್ನುವ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಹೇಗೆ ಪೈಥಾನ್ ಅಲ್ಲಿ ಸಾಲ್ವ್ ಮಾಡೋದು ಅಂತ ಕಲಿಯೋಣ. ಡೆವಲಪ್ ಎ ಪ್ರೋಗ್ರಾಮ್ ಟು ರೀಡ್ ದ ಸ್ಟೂಡೆಂಟ್ ಡೀಟೇಲ್ಸ್ ಲೈಕ್ ನೇಮ್, USN ಅಂಡ್ ಮಾರ್ಕ್ಸ್ ಇನ್ 3 ಸಬ್ಜೆಕ್ಟ್ಸ್. ಡಿಸ್ಪ್ಲೇ ದ ಸ್ಟೂಡೆಂಟ್ ಡೀಟೇಲ್ಸ್, ಟೋಟಲ್ ಮಾರ್ಕ್ಸ್ ಅಂಡ್ ಪರ್ಸೆಂಟೇಜ್ ವಿತ್ ಸೂಟಬಲ್ ಮೆಸೇಜಸ್. ಇದು ಒನ್ ಆಫ್ ದ ಬೇಸಿಕ್ ಪೈಥಾನ್ ಪ್ರೋಗ್ರಾಮ್ಸ್ ಅಂತ ನಾನು ಹೇಳ್ಬೋದು. ಯಾಕೆ ಈ ಪ್ರೋಗ್ರಾಮ್ ನ ಕೇಳಿದ್ದಾರೆ ಅಂದ್ರೆ, ಒಬ್ಬ ಯೂಸರ್ ಆದವನಿಗೆ ಪೈಥಾನ್ ನ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದೆಯಾ ಗೊತ್ತಿಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮೇಜರ್ ಕನ್ಸರ್ನ್ ಇರೋದು ಯೂಸರ್ ಕಡೆಯಿಂದ 3 ಇನ್ಪುಟ್ ನ ಯಾವ ತರ ತಗೊಂತೀರಾ ಪ್ರೋಗ್ರಾಮ್ಗೆ, ಜೊತೆಗೆ ಅದನ್ನ ಹೇಗೆ ಡಿಸ್ಪ್ಲೇ ಮಾಡ್ತೀರಾ. ಯು ಗೆಟ್ ಅನ್ ಇನ್ಪುಟ್, ಯು ಪ್ರೋಸೆಸ್ ಸಮಥಿಂಗ್ ಅಂಡ್ ಯು ಡಿಸ್ಪ್ಲೇ. ಈ 3 ಸ್ಟೆಪ್ ನ ಯಾವ ತರ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ನ ಬರ್ಬಿಡ್ಬೋದು. ಫಾರ್ ಬೆಸ್ಟ್ ಪ್ರಾಕ್ಟೀಸ್ ನಾನೊಂದು ಫಂಕ್ಷನ್ ಅಂತ ಬರೀತೀನಿ, ಸ್ಟೂಡೆಂಟ್ ಡೀಟೇಲ್ಸ್. ಓಕೆ, ಇಲ್ಲಿ ನಾವು ನಮಗೆ ಫಸ್ಟ್ ಕೇಳಿದ್ರೆ ನೇಮ್ ನ ಯೂಸರ್ ಇಂದ ತಗೊಳ್ಳಿ ಅಂತ. ಸೊ ಯೂಸರ್ ಇಂದ ಯಾವುದೇ ಇನ್ಪುಟ್ ತಗೊಳ್ಳೋದಕ್ಕೆ ಪೈಥಾನ್ ಅಲ್ಲಿ ಇನ್ಬಿಲ್ಟ್ ಫಂಕ್ಷನ್ ಇದೆ, ಏನಂತ, ಇನ್ಪುಟ್ ಅಂತ. ಸೊ ಅದು ತಗೊಂಡಾಗ ನೀವು ಇಲ್ಲಿ ಕೇಳ್ತಾ ನೋಡಿ, ಎಂಟರ್ ದ ಸ್ಟೂಡೆಂಟ್ ನೇಮ್ ಕೊಟ್ರೆ ಸ್ಟೂಡೆಂಟ್ ನೇಮ್ ಪ್ರಾಂಪ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಕೇಳಿದ್ರೆ USN. ಓಕೆ, ಇದು ಕೂಡ ಇನ್ಪುಟ್ ಆಗಿ ತಗೊಂತೀರಾ, ಯೂಸರ್ ಕಡೆಯಿಂದನೇ ಬರೋದ್ರಿಂದ ಎಂಟರ್ ದ USN. ಸೊ ಇದು ಬಂತು. ನೆಕ್ಸ್ಟ್ ಇಲ್ಲಿ ನಮಗೆ 3 ಸಬ್ಜೆಕ್ಟ್ ಮಾರ್ಕ್ಸ್ ಬೇಕು. ಇದು ಸಿಂಪಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಾನು ಕಾಂಪ್ಲಿಕೇಟ್ ಮಾಡೋಕ್ಕಾಗಲ್ಲ. 3 ಡಿಫ್ರೆಂಟ್ ವೇರಿಯೇಬಲ್ಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ಕೊಳ್ಳೋಣ. ಮಾರ್ಕ್ಸ್ 1 ಇಸ್ ಈಕ್ವಲ್ ಟು ಸೇಮ್ ಇದೇ ರಿಪೀಟ್ ಇಂದ ಕಾಪಿ ಪೇಸ್ಟ್ ಮಾಡೋಣ. ಕಾಪಿ ಪೇಸ್ಟ್ ಮಾಡಿ ಎಂಟರ್ ದ ಮಾರ್ಕ್ಸ್ ಆಫ್ ಸಬ್ಜೆಕ್ಟ್ 1 ಹಿಂಗ್ ಕೊಟ್ಟೆ. ಸೊ ಇದನ್ನೇ ನಾನು ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ಬೋದು, ಯಾಕಂದ್ರೆ ನನಗೆ ಅದೇ ಸ್ಟೇಟ್ಮೆಂಟ್ 2 ಸಲ ಬೇಕಲ್ವಾ. ಸೊ ಆಲ್ ಐ ನೀಡ್ ಟು ಡು ಇಸ್ ಇಲ್ಲಿ ಬಂದು ಮಾರ್ಕ್ಸ್ 2 ಮಾರ್ಕ್ಸ್ 3 ಅಂತ ತಗೊಂಡು ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3. ಸೊ ನಾನು ಇಷ್ಟು ಮಾಡಿದ್ರೆ ಏನಾಗುತ್ತೆ, ಒಂದು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ನೀವು ಈ ಪ್ರೋಗ್ರಾಮ್ ನ ಸೇವ್ ಮಾಡಿ ರನ್ ಮಾಡಿದ್ರೆ ಯೂಸರ್ ಇಂದ ಈ 3 ಇನ್ಪುಟ್ ನ ಎಕ್ಸ್ಪೆಕ್ಟ್ ಮಾಡುವಂತ ಪ್ರಾಂಪ್ಟ್ಸ್ ನಮಗೆ ಬರುತ್ತೆ. ಅವ್ರು ಏನೇ ಎಂಟರ್ ಮಾಡಿದ್ರು ಈ ವೇರಿಯೇಬಲ್ಸ್ ಅದು ಸೇವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅವ್ರು ಏನ್ ಕೇಳಿದ್ದಾರೆ ನಮ್ಮನ್ನ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಕಮೆಂಟ್ಸ್ ಮಾಡ್ತಾ ಹೋಗೋಣ. ಅವಾಗ ಇಟ್ಸ್ ಎ ಗುಡ್ ಪ್ರಾಕ್ಟೀಸ್. ಗೆಟ್ ದ ನೆಸೆಸರಿ ಇನ್ಫಾರ್ಮೇಶನ್ ಫ್ರಮ್ ದ ಸ್ಟೂಡೆಂಟ್. ಯಾಕಂದ್ರೆ ನಿಮ್ಮ ಎಕ್ಸಾಮಿನರ್ಸ್ ನೋಡ್ತಾ ಇದ್ದಾಗ ಕಮೆಂಟ್ಸ್ ಬರೆದಷ್ಟು ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗುತ್ತೆ ಕೋಡ್. ನೆಕ್ಸ್ಟ್ ಸ್ಟೆಪ್ ಡಿಸ್ಪ್ಲೇ ಮಾಡಬೇಕು ಸ್ಟೂಡೆಂಟ್ ಲಿಸ್ಟ್. ಆಬ್ವಿಯಸ್ಲಿ ಎಸ್, ಬಟ್ ಯಾವ್ದ್ರ ಜೊತೆಗೆ ಟೋಟಲ್ ಮಾರ್ಕ್ಸ್ ಮತ್ತೆ ಪರ್ಸೆಂಟೇಜ್. ಇವಾಗ ನೀವು ಟೋಟಲ್ ಮಾರ್ಕ್ಸ್ ಬೇಕು. ಟೋಟಲ್ ಮಾರ್ಕ್ಸ್ ಮಾಡಬೇಕಂದ್ರೆ ಏನ್ ಮಾಡ್ತೀರಾ, ಟೋಟಲ್ ಅಂಡರ್ಸ್ಕೋರ್ ಮಾರ್ಕ್ಸ್ ಇಸ್ ಟು ಮಾರ್ಕ್ಸ್ 1 ಪ್ಲಸ್ ಮಾರ್ಕ್ಸ್ 2 ಪ್ಲಸ್ ಮಾರ್ಕ್ಸ್ 3 ಅಂತ ಮಾಡಿದ್ರೆ ನನಗೆ ಟೋಟಲ್ ಮಾರ್ಕ್ಸ್ ಬರುತ್ತೆ. ಬಟ್ ಇಲ್ಲಿ ಒಂದೇ ಒಂದು ಟ್ವಿಸ್ಟ್ ಏನಂದ್ರೆ, ನೀವು ಯೂಸರ್ ಇಂದ ಇನ್ಪುಟ್ ತಗೊಳ್ಳೋದು ಸ್ಟ್ರಿಂಗ್ ಆಗಿ ಸೇವ್ ಆಗಿರುತ್ತೆ. ಬಟ್ ನಮಗೆ ಯಾವುದೇ ಇದನ್ನ ನಂಬರ್ಸ್ ನ ಆಡ್ ಮಾಡ್ಬೇಕಂದ್ರೆ ಅದು ಇಂಟೀಜರ್ ಅಥವಾ ಫ್ಲೋಟ್ ಆಗಿದ್ರೆ ಒಳ್ಳೇದು. ಅದಕ್ಕೆ ಈ ಸ್ಟ್ರಿಂಗ್ ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಇಂಟ್ ಅನ್ನೋ ಒಂದು ಫಂಕ್ಷನ್ ಒಳಗಡೆ ಇದನ್ನ ತಗೊಂಡ್ರೆ ಇದು ಟೈಪ್ ಕಾಸ್ಟಿಂಗ್ ಅಂತ ಕರೀತಾರೆ. ಸೊ ನಿಮ್ಗೆ ಅನ್ಸುತ್ತೆ ಏನು ಪ್ರೋಗ್ರಾಮ್ ತುಂಬಾ ಈಸಿ ಇದೆಯಲ್ಲ ಅಂತ. ನೋಡಿ, ಈ ಫಂಕ್ಷನಾಲಿಟಿ ಎಲ್ಲ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ತರ ಒಂದು ಟ್ರಿಕಿ ಕ್ವಶನ್ಸ್ ಕೇಳಿರ್ತಾರೆ. ಇಲ್ಲಿ ಇಂಟ್ ಅಂತ ಹಾಕೊಂಡ್ರೆ ಟೈಪ್ ಕಾಸ್ಟ್ ಆಗಿ ಅವ್ನು ಯಾವುದೇ ನಂಬರ್ ಕೊಟ್ಟಾಗ ಅದು ಇಂಟೀಜರ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಈ 3 ಈಸಿಯಾಗಿ ಆಡ್ ಆಗುತ್ತೆ ಟೋಟಲ್ ಮಾರ್ಕ್ಸ್. ನಂತರ ಏನ್ ಕೇಳಿದಾನೆ, ಪರ್ಸೆಂಟೇಜ್. ಪರ್ಸೆಂಟೇಜ್ ಗೊತ್ತಾಗಬೇಕು ಅಂದ್ರೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಅಂತ ಒಂದು ಅಸಂಪ್ಷನ್ ಬೇಕು. ಸೊ ನಾರ್ಮಲ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ 100 ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು ಇಲ್ಲೊಂದು ಅಸಂಪ್ಷನ್ ಹಾಕೋಣ, ಅಸ್ಯೂಮಿಂಗ್ ಈಚ್ ಸಬ್ಜೆಕ್ಟ್ ಇಸ್ ಫಾರ್ 100 ಮಾರ್ಕ್ಸ್. ಅವಾಗ ನಾನು ಪರ್ಸೆಂಟೇಜ್ ಕಂಡಿಡಿಯೋದು ಈಸಿ. ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ನನಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಟೋಟಲ್ ಅಂಡರ್ಸ್ಕೋರ್ ಮಾರ್ಕ್ಸ್ ಡಿವೈಡೆಡ್ ಬೈ ಎಲ್ಲ 100 ಅಂದ್ರೆ ಇಲ್ಲಿ ಕೊಟ್ಟಿರೋದೇ 3 ಸಬ್ಜೆಕ್ಟ್ಸ್ ಅಲ್ಲ. 100 ಪ್ಲಸ್ 100 ಪ್ಲಸ್ 100 ಅಂದ್ರೆ ಮ್ಯಾಕ್ಸಿಮಮ್ 300 ತಗೊಳಕ್ ಆಗುತ್ತೆ. ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ಏನ್ ವ್ಯಾಲ್ಯೂ ಬರುತ್ತೆ, ಅದು ಪರ್ಸೆಂಟೇಜ್ ಆಗಿರುತ್ತೆ. ಸೊ ಕ್ಯಾಲ್ಕುಲೇಟ್, ಇಲ್ಲಿ ಫಸ್ಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ದಾಯ್ತು, ಟೋಟಲ್ ಮಾರ್ಕ್ಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ದಾಯ್ತು. ಇಲ್ಲಿ ಮತ್ತೆ ಕ್ಯಾಲ್ಕುಲೇಟಿಂಗ್ ಟೋಟಲ್ ಮಾರ್ಕ್ಸ್, ಎಷ್ಟು ಕಮೆಂಟ್ಸ್ ಇದ್ರೆ ಅಷ್ಟು ಒಳ್ಳೇದು, ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿರುತ್ತೆ. ನಾವು ಡಿಸ್ಪ್ಲೇಯಿಂಗ್ ದ ರಿಸಲ್ಟ್ಸ್. ಇವಾಗ ಡಿಸ್ಪ್ಲೇ ಮಾಡೋದು ಯಾವ ಥರ, ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಹಾಕೊಂಡು ಆರಾಮಾಗಿ ಡಿಸ್ಪ್ಲೇ ಮಾಡೋಣ. ಸ್ಟೂಡೆಂಟ್ ಡೀಟೇಲ್ಸ್ ಆರ್ ಡಿಸ್ಪ್ಲೇಡ್ ಆಸ್ ಬಿಲೋ ಅಂತ ಮಾಡಿ ಪ್ರಿಂಟಲ್ಲಿ ಡಿಫ್ರೆಂಟ್ ಟೈಪ್ಸ್ ನೀವು ವೇರಿಯೇಬಲ್ಸ್ ನ ಪಾಸ್ ಮಾಡೋದು. ಒನ್ ಆಫ್ ದ ಈಸಿಯೆಸ್ಟ್ ವೇ ಅಂದ್ರೆ ಎಫ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಸ್ಟೂಡೆಂಟ್ ನೇಮ್ ಕೋಲನ್ ಏನಂತ ಇದೆ ನೇಮ್. ಸೊ ಇಲ್ಲಿ ಬಂದು ರೀಪ್ಲೇಸ್ ಆಗುತ್ತೆ, ನೀವು ಏನು ಕೊಟ್ಟಿರ್ತೀರಾ ಆ ವ್ಯಾಲ್ಯೂ ಇಲ್ಲಿ ರೀಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ನಾನೇನು ಪ್ರಿಂಟ್ ಮಾಡ್ತೀನಿ, ಸ್ಟೂಡೆಂಟ್ ಅಥವಾ USN ಅಂತಾನೆ ಕೊಡೋಣ. USN ಅಂದ್ರೆ ಸ್ಟೂಡೆಂಟ್ ನಂಬರ್ ಅಲ್ಲ, ಯೂನಿಕ್ ನಂಬರು USN. ಓಕೆ, ನೀವು ಟೋಟಲ್ ಇಂಡಿವಿಜುವಲ್ ಮಾರ್ಕ್ಸ್ ಮತ್ತೆ ಪ್ರಿಂಟ್ ಮಾಡ್ಬೋದು ಅಥವಾ ಮಾಡಿದ್ರು ಆಯ್ತು, ಯಾಕಂದ್ರೆ ಯೂಸರ್ ಇಂದ ತಗೊಂಡಿರ್ತೀರಾ. ಬೆಸ್ಟ್ ಪ್ರಾಕ್ಟೀಸ್ ಬೇಕಾದ್ರೆ ಪ್ರಿಂಟ್ ಮಾಡಿ, ಏನು ಕಳ್ಕೊಳ್ಳೋದಿಲ್ಲ. ಸಬ್ಜೆಕ್ಟ್ 1 ಮಾರ್ಕ್ಸ್ ಅಂದ್ಬಿಟ್ಟು ಮಾರ್ಕ್ಸ್ 1 ಅಂತ ಹಾಕೋಣ. ಇದನ್ನೇ ಇವಾಗ 3 ಸಲ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಈಸಿಯಾಗಿ. ಜಸ್ಟ್ ಇಲ್ಲಿ ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ನೆಕ್ಸ್ಟ್ ಮಾರ್ಕ್ಸ್ 3 ಅಂತ ಹಾಕಿ. ನೆಕ್ಸ್ಟ್ ಏನು ಪ್ರಿಂಟ್ ಮಾಡ್ಬೇಕು ನೀವು, ಒಂದು ಟೋಟಲ್ ಮಾರ್ಕ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ವಾಟ್ ಐ ಸಜೆಸ್ಟ್ ಅದನ್ನ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಟೋಟಲ್ ಮಾರ್ಕ್ಸ್ ಇದು ಅಂದ್ಬಿಟ್ಟು ಟೋಟಲ್ ಮಾರ್ಕ್ಸ್ ಕೊಡೋಣ, ಟೋಟಲ್ ಅಂಡರ್ಸ್ಕೋರ್ ಮಾರ್ಕ್ಸ್. ಓಕೆನಾ. ಸಿಮಿಲರ್ ಆಗಿ ಪರ್ಸೆಂಟೇಜ್ ಕಂಡುಹಿಡಬೇಕು. ಇಲ್ಲಿ ಪರ್ಸೆಂಟೇಜ್ ಇದೆರಡು ಒಟ್ಟಿಗೆ ಇರಲಿ, ಪರ್ಸೆಂಟೇಜ್ ಕೋಲನ್ ಹಾಕಿ ಇಲ್ಲಿ ಪರ್ಸೆಂಟೇಜ್ ತೊಗೊಳ್ಳಿ. ಪರ್ಸೆಂಟೇಜ್ ಮಾಡ್ಬೇಕಾದ್ರೆ ನಾವು ಒಂದು ಅಡ್ವಾಂಟೇಜ್ ಅಥವಾ ಫಾರ್ಮ್ಯಾಟಿಂಗ್ ಅಡಿಷನಲ್ ಆಗಿ ಏನು ಮಾಡ್ಬೋದು ಅಂದ್ರೆ, ನಂಗೆ ಬರೀ ಡೆಸಿಮಲ್ ಪಾಯಿಂಟ್ ಆಮೇಲೆ 2 ಡಿಜಿಟ್ಸ್ ಇದ್ರೆ ಸಾಕು ಅಂತ ಮಾಡಿ ಪರ್ಸೆಂಟೇಜ್ ಸಿಂಬಲ್ ಕೂಡ ನಾನು ಪ್ರಿಂಟ್ ಮಾಡ್ಬೋದು. ಇಲ್ಲೇನಿದ್ದಾರೆ ವಿತ್ ಸೂಟಬಲ್ ಮೆಸೇಜಸ್. ನೀವು ಇನ್ನೂ ಇದನ್ನ ಎನ್ಹಾನ್ಸ್ ಮಾಡಬೇಕು ಜಸ್ಟ್ ಟು ಇಂಪ್ರೆಸ್ ಯುವರ್ ಎಕ್ಸ್ಟರ್ನಲ್ ಕೋಆರ್ಡಿನೇಟರ್ ಅಂದ್ರೆ ಸಜೆಷನ್ ಏನಂದ್ರೆ, ಜಸ್ಟ್ ಗೋ ಅಂಡ್ ಪ್ರಿಂಟ್ ಆಸ್ 1 ಸ್ಟೇಟ್ಮೆಂಟ್. ಇದನ್ನ ಸ್ಟೂಡೆಂಟ್ ಅವನ ಹೆಸರೇನು ವಿತ್
ಯು ಎಸ್ ಎನ್ ನಂಬರ್ ಏನು ಆಸ್ ಅಂಡ್ ಎಷ್ಟು ಮಾರ್ಕ್ಸು ಅಂದರೆ ಟೋಟಲ್ ಮಾರ್ಕ್ಸ್ ಅಂಡ್ ಹಿಸ್ ಆರ್ ಹರ್ ಪರ್ಸೆಂಟೇಜ್ ಇಸ್ ಎಷ್ಟು ಪರ್ಸೆಂಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಪರ್ಸೆಂಟೇಜ್ ಅದೇ ಸೇಮ್ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಬೇಕಾರೆ ಪರ್ಸೆಂಟೇಜ್ ಅಷ್ಟೇ. ಈ ಪ್ರೋಗ್ರಾಮು ಇಲ್ಲಿ ಕೇಳಿರುವಂಥ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಷ್ಟನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಅನ್ಕೊಂತೀನಿ. ಇದು ಪ್ಲೇ ಮಾಡಿ ಅಥವಾ ರನ್ ಮಾಡಿ ನೋಡೋಣ. ಲೆಟ್ಸ್ ಇದು ರನ್ ಅಂದರೆ ನನ್ನ ಫಂಕ್ಷನ್ ಇನ್ವೋಕ್ ಮಾಡಿಲ್ಲ, ಸೊ ಲೆಟ್ಸ್ ಇನ್ವೋಕ್ ದ ಫಂಕ್ಷನ್ ಬಂದ್ಬಿಟ್ಟು ಸ್ಟೂಡೆಂಟ್ ಡೀಟೇಲ್ಸ್. ನಾನು ಇದನ್ನು ಡೈರೆಕ್ಟ್ ಪ್ರೋಗ್ರಾಮಲ್ಲಿ ಬಂದಿಲ್ಲ ಅಲ್ವಾ, ಫಂಕ್ಷನ್ ಒಳಗಡೆ ಬಂದಿಲ್ಲ. ಫಂಕ್ಷನ್ ಇನ್ವೋಕೇಶನ್ ತುಂಬ ಇಂಪಾರ್ಟೆಂಟ್. ಸ್ಟೂಡೆಂಟ್ ಡೀಟೇಲ್ಸ್ ಇವಾಗ ಇದನ್ನು ಇನ್ವೋಕ್ ಮಾಡಿದ್ರೆ ಎಂಟರ್ ದ ಸ್ಟೂಡೆಂಟ್ ನೇಮ್ ನಾನು ಕಲಿಯೋಣ ಅಂತ ಮಾಡ್ತೀನಿ. ಯು ಎಸ್ ಎನ್ ಬಂದು 1KKCS24001 ಅಂತ ಏನೊಂದು ರ್ಯಾಂಡಮ್ ಕೊಡ್ತೀನಿ. ಎಂಟರ್ ದ ಮಾರ್ಕ್ಸ್ ಆಫ್ ಸಬ್ಜೆಕ್ಟ್ 1 100 ಮಾರ್ಕ್ಸ್ಗೆ ಅಸ್ಯೂಮ್ ಸೂಪರ್ ಈಸಿ ಇತ್ತು, 98 ತೊಗೊಂಡ. ಸಬ್ಜೆಕ್ಟ್ 2 ಟಫ್ ಇತ್ತು, ಪಾಸ್ ಆಗೋದಕ್ಕೆ ಕಷ್ಟ ಆಗಿತ್ತು, 51 ಬಂದಿದೆ. ಇನ್ನೊಂದು ಆವರೇಜಲ್ಲಿ 76 ಬಂದಿದೆ ಅಂತ ಇಟ್ಕೊಂಡ್ರೆ ದಿಸ್ ಇಸ್ ವಾಟ್ ವಿ ಆರ್ ಪ್ರಿಂಟಿಂಗ್. ಸ್ಟೂಡೆಂಟ್ ಡೀಟೇಲ್ಸ್ ಆರ್ ಡಿಸ್ಪ್ಲೇಡ್ ಆಸ್ ಬಿಲೋ. ಸೊ ಇಲ್ಲೊಂದು ನಾವು ಇನ್ನೊಂದು ಚೇಂಜ್ ಏನು ಮಾಡ್ಬೋದು ಅಂದರೆ ಇದು ಪ್ರಿಂಟ್ ಮಾಡೋದಕ್ಕೆ ಮುಂಚೆ ನೆಕ್ಸ್ಟ್ ಲೈನ್ ಅಂತ ಕೊಡ್ಬೋದು. ಅಥವಾ ಇನ್ನೂ ಬೆಟರ್ ವಾಟ್ ಯು ಕ್ಯಾನ್ ಡೂ ಇಸ್, ಕೆಲವರು ಜಸ್ಟ್ ಸೆಗ್ರಿಗೇಟ್ ಈಗ ಡ್ಯಾಶಸ್ ಕೂಡ ಮಾಡಿರ್ತಾರೆ. ಆ ಥರ ಮಾಡ್ತೀರಾ ಅಂದರೂ ಇಟ್ಸ್ ಗುಡ್ ಪ್ರಾಕ್ಟೀಸ್ ಓನ್ಲಿ. ನಾನು ನಿಮ್ಗೆ ತೋರಿಸಿ ಮತ್ತೆ ಪ್ರಿಂಟ್ ಮಾಡ್ತೀನಿ. ದಿಸ್ ಆರ್ ಆಲ್ ಗುಡ್ ಪ್ರಾಕ್ಟೀಸಸ್ ಟು ಸೆಗ್ರಿಗೇಟ್ ಅಂತ ಹೇಳ್ತಾರೆ. ಈ ಥರ ಮಾಡಿ ಯು ಕ್ಯಾನ್ ಡಿಸ್ಪ್ಲೇ. ಇವಾಗ ಇದನ್ನ ಮೊದಲೇ ಕಟ್ ಮಾಡಿ ಇನ್ನೊಂದ್ಸಲಿ ರನ್ ಮಾಡೋಣ, ಜಸ್ಟ್ ಸೊ ದಟ್ ಔಟ್ಪುಟ್ ಇಸ್ ಕ್ಲಿಯರ್. ಕಲಿಯೋಣ. ಯು ಎಸ್ ಎನ್ ಬಂದು 1KKCS24001. ಎಂಟರ್ ದ ಮಾರ್ಕ್ಸ್ 98, 51, 76 ಅಥವಾ 75 ಅಂತ ಕೊಟ್ಟರೆ ಇಲ್ಲಿ ಬಂತು ನೋಡಿ, ಇಲ್ಲಿ ಡಿವೈಡ್ ಆಯಿತು. ಸ್ಟೂಡೆಂಟ್ ಡೀಟೇಲ್ಸ್ ಆರ್ ಡಿಸ್ಪ್ಲೇಡ್ ಆಸ್ ಬಿಲೋ. ಸ್ಟೂಡೆಂಟ್ ನೇಮ್ ಕಲಿಯೋಣ. ಯು ಎಸ್ ಎನ್ ಅವ್ರು ಎಂಟರ್ ಮಾಡಿದ್ದು ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3 ಬಂದಿದೆ. ಟೋಟಲ್ ಮಾರ್ಕ್ಸ್ 224, ಪರ್ಸೆಂಟೇಜ್ 74.67. ಸ್ಟೂಡೆಂಟ್ ಕಲಿಯೋಣ ವಿತ್ ಯು ಎಸ್ ಎನ್ ಸೊ 224 ಮಾರ್ಕ್ಸ್ ಅಂಡ್ ಇದರ ಪರ್ಸೆಂಟೇಜಸ್. ಇದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಈ ಸ್ಪೇಸಿಂಗ್ ಇಶ್ಯೂಸ್ ಎಲ್ಲ ಇರಬಾರ್ದು, ಡಿಸ್ಪ್ಲೇ ಎಲ್ಲ ಕ್ಲೀನ್ ಆಗಬೇಕು ಅಂದರೆ ಇದನ್ನು ಸ್ವಲ್ಪ ಫಾರ್ಮ್ಯಾಟ್ ಮಾಡಿ ಇನ್ನೊಂದ್ಸಲಿ ರನ್ ಮಾಡಿ. ಜಸ್ಟ್ ಫಾರ್ಮ್ಯಾಟಿಂಗ್ ಅಷ್ಟೇ. ಯಾರು ಫಾರ್ಮ್ಯಾಟಿಂಗ್ ಮಾರ್ಕ್ಸ್ ಕೊಡಲ್ಲ, ಬಟ್ ಒಂದೊಂದ್ಸಲಿ ಎಕ್ಸ್ಟರ್ನಲ್ ಬಂದ್ಬಿಟ್ಟು ಏನು ಸಿಂಪಲ್ನ ಹ್ಯಾಂಡಲ್ ಮಾಡಿಲ್ಲ ಅನ್ನೋ ಥರ ಡೌಟ್ಸ್ ಕೇಳ್ತಾರೆ. ಸೊ ಇಟ್ಸ್ ಬೆಟರ್ ಯು ಹ್ಯಾಂಡಲ್ ಇಟ್. ಇವಾಗ ಬೇರೆ ಮಾರ್ಕ್ಸ್ 76, 54, 98 ನೋಡಿ, ಇವಾಗೆಲ್ಲ ಕ್ಲೀನಾಗಿ ಪ್ರಿಂಟ್ ಆಗಿದೆ. ಕಲಿಯೋಣ ಮಾರ್ಕ್ಸ್ ಬಂದಿದೆ, ಟೋಟಲ್ ಮಾರ್ಕ್ಸ್, ಪರ್ಸೆಂಟೇಜ್ ಆಯಿತು. ಯಾವತ್ತೇ ಆಗಲಿ ಪ್ರೋಗ್ರಾಮ್ನ ಬಾಹ್ಯಾಟ್ ಮಾಡಕ್ಕೆ ಹೋಗಬೇಡಿ. ಲಾಜಿಕ್ ಏನು ಕೇಳ್ತಾರೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಒಂದೊಂದೇ ಸ್ಟೆಪ್ ಬರೀತಾ ಹೋಗಿ. ಇಟ್ ವಿಲ್ ಬಿ ವೆರಿ ಈಸಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ. ಸೊ ಈ ಪ್ರೋಗ್ರಾಮಲ್ಲಿ ಮೇಜರ್ ಬೇಕಾಗಿರೋದು ಇನ್ಪುಟ್ ಫಂಕ್ಷನ್ ಯಾವ ಥರ, ಮತ್ತೆ ಟೈಪ್ ಕ್ಯಾಸ್ಟಿಂಗ್, ಇಂಟಿಜರ್ ಹೇಗೆ ಕನ್ವರ್ಟ್ ಮಾಡ್ತೀರಾ, ಟೋಟಲ್ ಮಾರ್ಕ್ಸ್ ಆಬ್ವಿಯಸ್ಲಿ ಎಲ್ಲ ಅಡಿಷನ್, ಅರ್ಥಮೆಟಿಕ್ ಆಪರೇಷನ್, ನೆಕ್ಸ್ಟ್ ಪರ್ಸೆಂಟೇಜ್ ಯಾವ ಥರ ಕಂಡಿಡಿಯೋದು ಅಂತ ಗೊತ್ತಿದೆ ಸಾಕು. ಮತ್ತು ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಯಾವ ಥರ ಯೂಸ್ ಮಾಡಬೇಕು ಅಂತ ಈ ಲಾಜಿಕ್ ಮತ್ತು ನಿಮ್ಮ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆಯಾ ಅಂತ ವಿಚಾರ ಮಾಡೋದಕ್ಕೋಸ್ಕರ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ನಿಮಗೆ ಕೊಟ್ಟಿರೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.